ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ನೋಡಿ, ಗೃಹಲಕ್ಷ್ಮಿಯ 6ನೇ ಕಂತಿನ ಬಗ್ಗೆ ಹಣವನ್ನು ರಿಲೀಸ್ ಆಗುವ ಕಾರಣ 6ನೇ ಕಂತಿನ ಹಣವನ್ನು ಇನ್ನು ಕೆಲವರಿಗೆ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ರಿ. ನೋಡಿ ಗೆಳೆಯರೆ, 6ನೇ ಕಂತಿನ ಹಣವನ್ನು ಫೆಬ್ರವರಿ ಮುಗಿಯೋಷ್ಟರಲ್ಲೇ ಬಿಡುಗಡೆ ಆಗುವ ಪ್ಲಾನ್ ಕೂಡ ಇದೆ. ಮತ್ತು ಅದೇ ರೀತಿಯಾಗಿ ಕೂಡ 6ನೇ ಕಂತಿನ ಹಣವನ್ನು ಕೂಡ ಇನ್ನೂ ಕೆಲವರಿಗೆ ಬಂದಿಲ್ಲ ಅಂತಾನೆ ಕೇಳ್ತಾ ಇದ್ರಿ. 6ನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತದೆ ಮತ್ತು ನಮ್ಮದು 5ನೇ ಕಂತಿನ ಹಣವನ್ನು ಬಂದಿದೆ ಮತ್ತು 6ನೇ ಕಂತಿನ ಹಣ ಇಷ್ಟಕ್ಕೆ ಲೇಟ್ ಅಂತಾನೆ ಕೇಳ್ತಾ ಇದ್ರಿ. ಮತ್ತು ಅವರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಗೆಳೆಯರೆ, ನೀವು ನಮ್ಮ ವಿಡಿಯೋನು ಪೂರ್ತಿಯಾಗಿ ನೋಡಿ, ಎಲ್ಲಾ ವಿಷಯನೂ ತಿಳಿದಿರುತ್ತೆ. ಮತ್ತು ಇದೇ ತರ ಒಳ್ಳೆ ಕಂಟೆಂಟ್ಗಳಿಗೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರ ಸಪೋರ್ಟ್ ಮಾಡಿ. ಗೆಳೆಯರೆ, 7ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲಿ ಬಿಡುವ ಮಾಹಿತಿ ಕೂಡ ಇದೆ ಅಂತಾನೆ ಹೇಳ್ಬೋದು. 6ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಕೆಲಸವನ್ನು ಹಮ್ಮಿಕೊಂಡಿದ್ದು. ನೋಡಿ ಗೆಳೆಯರೆ, 7ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲೇ ಬರುವ ಮಾಹಿತಿಯನ್ನು ಇದೆ. ಮತ್ತು 6ನೇ ಕಂತಿನ ಹಣವನ್ನು ಇನ್ನು ಕೆಲವರಿಗೆ ಬಂದಿಲ್ಲ, ಅವರಿಗೂ ಕೂಡ ಫೆಬ್ರವರಿ 20ರ ಒಳಗೆ, ಅಂದ್ರೆ ಫೆಬ್ರವರಿ 20ನೇ ತಾರೀಕಿನ ಒಳಗಡೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ 6ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡುವ ಪ್ಲಾನ್ ಕೂಡ ಇದೆ. ಮತ್ತು 7ನೇ ಕಂತಿನ ಹಣಕ್ಕಾಗಿ ಫಲಾನುಭವಿಗಳು ಕೂಡ ಕಾತುರದಿಂದ ಯಾವಾಗ ಬಿಡುಗಡೆ ಆಗುತ್ತದೆ ಅಂತಾನೆ ಹೇಳ್ತಾ ಇದ್ರಿ. ನೋಡಿ ಗೆಳೆಯರೆ, 7ನೇ ಕಂತಿನ ಹಣವನ್ನು ಕೂಡ ಫೆಬ್ರವರಿ ತಿಂಗಳಿನಲ್ಲಿ ಬಂದ್ರು ಬರುವುದು, ಇಲ್ಲಾಂದ್ರೆ ಮಾರ್ಚ್ ತಿಂಗಳಲ್ಲಿ ಕೂಡ ಗ್ಯಾರಂಟಿ ಬರುತ್ತದೆ. ಮತ್ತು ಅದೇ ರೀತಿಯಾಗಿ ಕೂಡ ಮಾರ್ಚ್ ತಿಂಗಳಲ್ಲಿ 7ನೇ ಕಂತಿನ ಹಣವನ್ನು ಕೂಡ ಗ್ಯಾರಂಟಿ ಬರುತ್ತದೆ. 6ನೇ ಕಂತಿನ ಹಣವನ್ನು ಕೂಡ ಫೆಬ್ರವರಿ ಮುಗಿಷ್ಟರಲ್ಲಿ ಬಂದೇ ಬರುತ್ತದೆ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಆದಂತ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮತ್ತು ನಿಮ್ಮ ಅಕೌಂಟ್ ಅನ್ನು ಒಂದು ಸಲ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿಕೊಳ್ಳಿ. ಮತ್ತು ಹಣವನ್ನು ಜಮಾ ಆದ್ರೂ ಆಗಿರುವುದು ಮತ್ತು ಪೆಂಡಿಂಗ್ ಹಣವನ್ನು ಕೂಡ ಇನ್ನೂ ತನಕ ಯಾರ ಬ್ಯಾಂಕ್ ಅಕೌಂಟ್ ಗೆ ಬಂದಿಲ್ಲಲ್ಲ, ಅವರಿಗೂ ಕೂಡ ಗ್ಯಾರಂಟಿ ಪೆಂಡಿಂಗ್ ಹಣವನ್ನು ಕೂಡ ಜಮಾ ಆಗುವ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬೋದು. ನೋಡಿ ಗೆಳೆಯರೆ, 7ನೇ ಕಂತಿನ ಹಣವನ್ನು ಕೂಡ ಈ ತಿಂಗಳಿನಲ್ಲಿ ಜಮಾ ಆದರೆ ಆಗುತ್ತದೆ, ಇಲ್ಲಾಂದ್ರೆ ಮಾರ್ಚ್ ತಿಂಗಳಲ್ಲಿ ಖಂಡಿತವಾಗಿಯೂ ಜಮಾವನ್ನು ಆಗುತ್ತದೆ. ಮತ್ತು 6ನೇ ಕಂತಿನ ಹಣವನ್ನು ಕೂಡ ಈ ತಿಂಗಳಲ್ಲಿ ಬರಲಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ಪೆಂಡಿಂಗ್ ಹಣವನ್ನು ಗ್ಯಾರಂಟಿ ಬರುತ್ತದೆ ಅಂತಾನೆ ಹೇಳ್ಬೋದು. ನೋಡಿ ಗೆಳೆಯರೆ, ಈ ವಿಷಯ